ಬಹಳ ವರ್ಷಗಳ ಇದು ಬೇಡಿಕೆ ಆಗಿತ್ತು. ಆದ್ರೆ ವ್ಯವಸ್ಥಿತವಾಗಿ ಇವರಿಗೆ ನಾವು ಜೈನ್ಸ್ ಇರ್ಬೋದು, ವಿಶ್ವಕರ್ಮ ಇರ್ಬೋದು, ವೈಶ್ಯಾಸ್ ಇರ್ಬೋದು, ಅವರಿಗೆ ನಾವು ಕ್ರಿಮಿಟೋರಿಯಲ್ ಹಾಲ್ ನ ಮಾಡೋದಕ್ಕೆ ಆಗಿರ್ಲಿಲ್ಲ. ಕಳೆದ 20 ವರ್ಷಗಳ ಬೇಡಿಕೆ ಆಗಿತ್ತು. ಆಮೇಲೆ ಇಲ್ಲಿ ಯಾರೋ ಒಂದು ಹೆಣ್ಮಗು ಸಿಟ್ಟಿಂಗ್ ಕೌನ್ಸಿಲರೇ ತೀರ್ಕೋತಾರೆ. ಮಳೆಯಲ್ಲಿ ಬರೋಗ ಪಾಪ ಕೌನ್ಸಿಲರು ತುಂಬಾ ಸತಿ ಹೇಳ್ತಾರೆ, ನೋಡಿ ನಮ್ಗೆ ಇದನ್ನ ಹೊರ್ಕೊಂಡು ಹೋಗ್ಲಿಕ್ಕೆ ಆ ದಾರಿ ಇಲ್ಲದೆ ಇರುವಂತ ಕಷ್ಟದ ಪರಿಸ್ಥಿತಿ ಇದೆ, ಹೇಗಾದ್ರೂ ಮಾಡಿ ಇಲ್ಲೊಂದು ಒಳ್ಳೆ ಕ್ರಿಮಿಟೋರಿಯಲ್ ಹಾಲ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಅವಾಗ ಆಂಡರ್ಸನ್ ಪೇಟಲ್ಲಿ ಅವ್ರ ಕೌನ್ಸಿಲರ್ ಇರ್ತಾರೆ, ಅವ್ರ ಮನೆಯವ್ರು ತೀರೋಗ್ತಾರೆ. ಏನೋ ನವೀನ್ ಜೈನ್ ಮನೆಯವ್ರು ತೀರೋದಾಗ ಅವರು ಪಾಪ ನೋವಿಂದ ಹೇಳಿರ್ತಾರೆ, ಇದು 3,60,00,000 ಇಲ್ಲೆಲ್ಲೂ ಟೆಂಡರ್ ಕರೀತಾ ಇಲ್ಲ, DMAL ಟೆಂಡರ್ ಕರೀತಾ ಇದ್ದಾರೆ. KGFಗೆ ಮತ್ತೆ ಕೋಲಾರ್ಗೆ ಒಂದೇ ಹತ್ರ 8 ಕೋಟಿ ಅನುದಾನದಲ್ಲಿ ಇದು ಕ್ರಿಮಿಟೋರಿಯಲ್ ಹಾಲ್ ಆಗ್ತಾ ಇರೋದು. 40x40 ಡೈಮೆನ್ಷನ್ ಅಲ್ಲಿ ಹಾಲು, ಆ ಮಿಷಿನರಿ, ಆ ಕಂಪ್ಲೀಟ್ ಸೆಟಪ್ ಹೇಗ್ ಬೆಂಗಳೂರಲ್ಲೆಲ್ಲ ಮಾಡ್ತಾ ಇರ್ತಾರೆ, ಬಟ್ ಇಲ್ಲಿ ಸ್ನಾನ ಮಾಡೋದಿಕ್ಕೆ ಅಂದ್ರೆ ಅದು ವ್ಯವಸ್ಥಿತವಾಗಿ ಅದರದ್ದು ಏನೇನು ಆ ಪ್ರಾಜೆಕ್ಟ್ ಅಲ್ಲಿ ಬರುತ್ತೋ ಅವೆಲ್ಲಾನು ಕೂಡ ಇಲ್ಲಿ ಬರುತ್ತೆ. ಬಟ್ ನಮ್ಗೆ ಪಾರಳ್ಳಿ ಬಿಟ್ರೆ ಈ ಕಡೆ ನಾವು ಆಂಡರ್ಸನ್ ಪೇಟಲ್ಲಿ ದಾರಿ ಇಲ್ಲದೆ ಇರುವಂತ ಜಾಗದಲ್ಲಿ ಹೋಗಿ ಮಾಡೋದಕ್ಕಾಗ್ತಿತ್ತು. ದಾರಿಗೂ ನಾವು ಗ್ರಾಂಟ್ ನ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ವ್ಯವಸ್ಥಿತವಾಗಿ ನೀರು ಅಲ್ಲಿ ಬಂದಂತವರಿಗೆ ಆ ಸಂದರ್ಭದಲ್ಲಿ ಏನು ಹಿಂಸೆ ಆಗ್ಬಾರ್ದು, ಆ ರೀತಿ ಎಲ್ಲಾ ಸೌಕರ್ಯ, ಬೋರ್ವೆಲ್ಸ್ ಡ್ರಿಲ್ ಮಾಡ್ತಾರೆ. 40x40 ಅಲ್ಲಿ ಡೈಮೆನ್ಷನ್ ಅಲ್ಲಿ ಸ್ಟ್ರಕ್ಚರ್ ಬರುತ್ತೆ ಹಾಲ್ ತರ. ಅದಾದ್ಮೇಲೆ ಅದ್ರಲ್ಲಿ ಒಂದ್ ಕಡೆ ಅವರು ಆ ಮಿಷಿನರೀಸ್ ಎಲ್ಲಿ ಇದ್ ಮಾಡ್ಕೋಬೇಕು ಏನಂತ ತುಂಬಾ ಪ್ಲಾನ್ಡ್ ಆಗಿ 8 ಕೋಟಿ ಎರಡೂ ಜಾಗಕ್ಕೆ, ನಮ್ದು ಒಂದೇ KGF ಜಾಗಕ್ಕೆ 3,60,00,000 ಟೆಂಡರ್ ಕರೆದಿರೋದು. KGF ಅಲ್ಲಿ ಟೆಂಡರ್ ಕರೆದಿಲ್ಲ, DMAL ಟೆಂಡರ್ ಕರೆದಿದ್ದಾರೆ. ಇದು ಅಲ್ಲಿ ಯಾವುದೇ ವರ್ಕ್ ಆರ್ಡರ್ ಕೂಡ ಅವರೇ ಇಶ್ಯೂ ಮಾಡ್ತಾರೆ. ಸೊ ಒಂದು ಇದು ಟೆಂಡರ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಇದು ಟೆಂಡರ್ ಪ್ರೊಸೆಸ್ ಕೆಲಸನೂ ಇಷ್ಟೇ ದಿನದಲ್ಲಿ ಆಗ್ಬೇಕು ಅಂತ ಎಲ್ಲಾ ಪ್ರೊಸೆಸ್ ಅವ್ರು ಮಾಡಿದ್ದಾರೆ. ಅವ್ರು ಇವಾಗ ಬಂದು ಕ್ಲೀನಿಂಗು ಮತ್ತೆ ಅದರದೆಲ್ಲ ಪ್ಲಾನ್ ಅದೆಲ್ಲ ಅಪ್ರೂವಲ್ ಮಾಡಿಸ್ಕೊಂಡು ಬಂದಿದ್ದಾರೆ. ಕೆಲಸ ಮಾಡೋದು ಇಷ್ಟು ದಿನದಲ್ಲಿ ಮಾಡ್ತೀವಿ ಅಂತ ಇಲ್ಲಿ ಕಮಿಷನರ್ ಮತ್ತೆ AW ಸೂಪರ್ವಿಷನ್ ಅಲ್ಲಿ ಆ ಕೆಲಸ ಆಗುತ್ತೆ. ಅಂದ್ರೆ ಅದದೇ ಪ್ರಾಜೆಕ್ಟ್ ಮಾಡಿದ್ದಾರೆ, ಅದನ್ನ ಮಾತ್ರನೇ. ಅದಕ್ಕೆ ಹಾಲ್ ಬೇಕಾ, ಅದಕ್ಕೆ ನಿಮ್ಗೆ ಬೋರ್ವೆಲ್ ಬೇಕಾ, ಅದ್ ಸ್ನಾನ ಮಾಡೋ ಒಂದು ಸ್ನಾನದ ಗೃಹ ಬೇಕಾ, ಇಲ್ಲಿ ಅದ್ರದ್ದು ಏನೇನ್ ಇರುತ್ತೆ ಅವೆಲ್ಲ ಮುಗಿಸ್ಕೊಂಡು ಹೋಗ್ಲಿಕ್ಕೆ. ಯೂಶಲಿ ವೈಶ್ಯಾಸ್ ಧರ್ಮದಲ್ಲಿ ಏನ್ ಮಾಡ್ಬೋದು, ಅದಾದ್ಮೇಲೆ ಜೈನ್ಸ್ ಪದ್ಧತಿಯಲ್ಲಿ ಏನ್ ಮಾಡ್ಬೋದು, ಅವ್ರು ಇಲ್ಲಿ ತಗೊಂಡ್ ಬಂದ್ಮೇಲೆ ಅವ್ರಿಗೊಂದು ಪೂಜೆ ವಿಧಾನ ಇರುತ್ತೆ. ಅಗ್ನಿ ಸ್ಪರ್ಶ ಆಗಕ್ ಮುಂಚೆ ಅವ್ರದೇ ಆದದ್ ಒಂದ್ ಪದ್ಧತಿ ಇದಾವೆ. ಆ ಸಂಪ್ರದಾಯಗಳನ್ನ ನೆರವೇರಿಸ್ಲಿಕ್ಕೆ ಏನೇನ್ ಮಾಡ್ಬೇಕು ಅನ್ನುವಂಥದ್ದನ್ನ ಅವರು ಅದನ್ನೆಲ್ಲ ಪಟ್ಟಿ ಮಾಡಿದ್ದಾರೆ. ಸ್ನಾನ ಇರ್ಬೋದು, ನೀರ್ ವ್ಯವಸ್ಥೆ, ಸ್ನಾನದ ಗೃಹ, ಅದಾದ್ಮೇಲೆ ಅವ್ರ ಪೂಜೆ ಎಲ್ಲ ಮಾಡ್ಕೊಳ್ಳಿಕ್ಕೆ, ಮತ್ತೆ ತಂದಾಗ ಎಲ್ಲಿರ್ಬೇಕು, ಎಲ್ಲಿರ್ಬೇಕು, ಎಷ್ಟ್ ಜನ ಬಂದ್ರು ಕೂಡ ಎಲ್ಲ ಆ ತರದ್ದೆಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಳ್ಳೋದಿಕ್ಕೆ. ಸೊ ಅದೆಲ್ಲ ಪ್ಲಾನ್ ಮಾಡಿ ಇದನ್ನ ಮಾಡಿದ್ದಾರೆ. ಆದ್ರೂ ನಮ್ಗೆ 3,60,00,000 ಎಲ್ಲ ವ್ಯವಸ್ಥಿತವಾಗಿ ಆಗತ್ತೆ. ಅದೆಲ್ಲ ನಿಮ್ಗೆ ಡೀಟೇಲ್ಸ್ ಆಮೇಲೆ ಕೊಡ್ತಾರೆ, ಅದ್ರದ್ದು ಪ್ರಿಂಟ್ ಔಟ್ ಇದೆ, ಅದನ್ನ ಕೊಡ್ತಾರೆ. ಇದು ಒಂದು ಯಶಸ್ವಿಯಾಗಿ ಆಗಿರುವಂತ ಕೆಲಸ. ಸರ್ಕಾರಕ್ಕೆ ಬಹಳ ಹಿಂದೆನೆ ಪ್ರಸ್ತಾವನೆ ಹೋಗಿತ್ತು, ನಮ್ KGFಗೆ ಈ ತರದ್ದು ಒಂದು ಅವಶ್ಯಕತೆ ಇದೆ. ಬಹಳ ಜನ ಬಂದು ನಮ್ಮ ಹತ್ರ ಜೈನ್ಸ್ ಅವರ ಪಾರಂಗಳ್ಳಿ ಕಡೆ ಎಲ್ಲ ಹೋಗ್ತಾ ಇದ್ರು. ತುಂಬಾ ಜನ ಅಲ್ಲಿ ನಮ್ ಏರಿಯಾ ಎಕ್ಸ್ಟೆಂಡ್ ಆಗಿ KGF ಪಾರಂಗಳ್ಳಿಗೆ ಈಗೇನು ಗ್ಯಾಪೇ ಇಲ್ಲ. ಹೋಗಿ KGF ನಗರ ಹೋಗಿ ಪಾರಂಗಳ್ಳಿನೂ ಮುಟ್ಬಿಟ್ಟಿದೆ ಇವಾಗ ಎಲ್ಲಾ ಏರಿಯಾ ಅಲ್ಲಿ ಭಯ ಪಡ್ತಾರೆ. ಅದಕ್ಕೆ ಅದು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಮತ್ತೆ ಅವ್ರ ಕೆಲ್ಸಗಳು ಏನಿದಾವೆ, ಅಗ್ನಿ ಸ್ಪರ್ಶ ಮಾಡೋವಾಗ ಅವ್ರದೇ ಆದ ವಿಧಿ ವಿಧಾನ ಮಂತ್ರ ಅವೆಲ್ಲ ಇರುತ್ತೆ. ಮಾಡ್ಕೊಳ್ಳೋದಿಕ್ಕೆ ಆ ವ್ಯವಸ್ಥಿತವಾಗಿ ಎಲ್ಲೂ ಸೌಕರ್ಯ ಇರ್ಲಿಲ್ಲ. ಸೊ ಇದು ಒಂದ್ ಜಾಗ, ಅವ್ರ ಬೇಡಿಕೆಗಳು ಅವ್ರಿಗೆ ಆ ಸಂದರ್ಭದಲ್ಲಿ ಅವ್ರಿಗೊಂದು ಪೀಸ್ಫುಲ್ ಆಗಿರುವಂತ ಇದು ಶಾಂತಿಧಾಮ. ಇಲ್ಲಿ ಏನೇನ್ ಸೌಕರ್ಯ ಬೇಕು ಅಂತ ಪ್ಲಾನ್ ಮಾಡಿ ಎಂಜಿನಿಯರು, ಎಕ್ಸ್ಪರ್ಟ್ ಮತ್ತೆ ಇವ್ರಿಗೆಲ್ಲ ಒಂದು ಬೇಡಿಕೆಗಳು ಇರುತ್ತೆ, ಯಾವ ತರ ಅದನ್ನ ಅಗ್ನಿ ಸ್ಪರ್ಶ ಮಾಡುವಾಗ ಏನೇನಿರುತ್ತೆ. ಸೊ ಅದೆಲ್ಲಾನು ಪೂರ್ತಿ ಪ್ರಮಾಣದಲ್ಲಿ ಸೇರಿಸಿ ಮಾಡಿದ್ದಾರೆ ಅದು. ಸೊ ಅದನ್ನ ನಾನು ಸರ್ಕಾರಕ್ಕೂ ಧನ್ಯವಾದಗಳನ್ನ ಹೇಳ್ತೀನಿ. ಬಹಳ ಜನ ನನ್ನ ಜೊತೆ, ಇವರು ವಿಶ್ವಕರ್ಮ ಅವ್ರು ಇರ್ಬೋದು, ಜೈನ್ಸ್ ಅವ್ರು ಇರ್ಬೋದು, ವೈಶ್ಯಾಸ್ ಇರ್ಬೋದು, ಎಲ್ಲ ಅವ್ರದ್ದು ವಿಧಿ ವಿಧಾನ, ಅದು ಅವ್ರ ಸಂಪ್ರದಾಯಗಳವೆಲ್ಲ ಅವು ಮಾಡ್ಕೊಳ್ಳೋದಿಕ್ಕೆ, ಅವ್ರ ಸಂಪ್ರದಾಯಗಳನ್ನ ಪದ್ಧತಿನ ಅವ್ರು ಮೊದ್ಲಿಂದಾನು ರೂಢಿ ಮಾಡ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಅದೇನು ಅಗ್ನಿ ಸ್ಪರ್ಶ ಮಾಡಿದ್ರೇನೆ ಅವ್ರಿಗೆ ಮುಕ್ತಿ ಸಿಗತ್ತೆ ಅನ್ನುವಂತ ನಂಬಿಕೆಯಿಂದ ಅವ್ರು ಬಂದಿರೋಂಥವ್ರು. ಅದಕ್ಕೆ ವ್ಯವಸ್ಥಿತವಾಗಿ KGF ಅಲ್ಲಿ ಇಷ್ಟು ವರ್ಷ ಏನು ಸೌಕರ್ಯ ಇರ್ಲಿಲ್ಲ, ಅನಾನುಕೂಲಗಳೇ ಜಾಸ್ತಿ ಇತ್ತು. ಈ ದಿನ ಅದನ್ನ ಫುಲ್ಫಿಲ್ ಮಾಡುವಂತ ಸಂದರ್ಭ ಬಂದಿದೆ.
ಸರ್ಕಾರ ಅನುದಾನ ಕೊಟ್ಟಿದೆ, ಟೆಂಡರ್ ಮುಗ್ದಿದೆ, ಅದು ಕೆಲಸ ಎಕ್ಸಿಕ್ಯೂಟ್ ಮಾಡೋದು ಎರಡೂ ಕಡೆ ಒಬ್ರೇ ಮಾಡೋ ಅಂತದ್ದಿದೆ. ನಾವಿಲ್ಲಿ ಅವ್ರಿಗೆ ಬೇಡಿಕೆ ಇಟ್ಟಿದೀವಿ, ಅರ್ಜೆಂಟ್ ಆಗಿ ಮಾಡ್ಬೇಕು, ನಮ್ಗೆ ಇದರ ಅವಶ್ಯಕತೆ ಜಾಸ್ತಿ ಇದೆ ಅಂತ ಇಟ್ಟಿದೀವಿ. ನಮ್ಮ ಒಂದೇ ಒಂದು KGF ಅಲ್ಲಿ 3,60,00,000ದಲ್ಲಿ ಸುಸರ್ಜಿತವಾಗಿ ಇವೆಲ್ಲಾ ಸೌಕರ್ಯಗಳನ್ನ ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಅಧಿಕಾರಿಗಳಿಗೆ ಅವ್ರ ಹತ್ರ ಕ್ವಾಲಿಟಿ ಕೆಲಸ ಇನ್ ಟೈಮ್ ತಗೋಬೇಕು ಅಂತ ಅಷ್ಟೇ ನಾನು ಅವ್ರಿಗೆ ಮಾಹಿತಿ. ಬೋರ್ವೆಲ್ಸ್ ಎಲ್ಲ ಡ್ರಿಲ್ ಮಾಡಿದಾಗ ನೀರ್ ಬಂದಿದ್ಯಾ ಇಲ್ವಾ ಅನ್ನೋ ಅಂತ ಒಂದ್ ಇದ್ರಲ್ಲೇ ಟೈಮ್ ಕಳೆದಿರ್ತೀವಿ. ನೀರ್ ಬಂತಾ ಇಲ್ವಾ, ಅದ್ ಕನೆಕ್ಷನ್ ಕೊಡೋ. ಇವತ್ ನಾನು ಕನೆಕ್ಷನ್ ಕೊಡೋ ಹತ್ರ ಜಾಗಕ್ಕೆ ಬರ್ತೀನಿ ಅನ್ನೋ ಒಂದು ಉದ್ದೇಶ ಏನಂದ್ರೆ, ಸಮ್ಮರ್ ಇದೆ, ನೀರೆಲ್ಲ ವ್ಯವಸ್ಥಿತವಾಗಿ ಕನೆಕ್ಷನ್ ಕೊಟ್ರೆ ಎಷ್ಟು ಮನೆಗೆ ನೀರು ಸಂಪರ್ಕ ಕೊಡ್ಬೋದು, ನೀರ್ ವ್ಯವಸ್ಥಿತವಾಗಿ ಇದೆಯಾ ಇಲ್ವಾ, ಬೋರ್ ಡ್ರಿಲ್ ಮಾಡಿದಾಗ ಮತ್ತೆ ನೀರ್ ಬಂದಿದ್ಯಾ ಇಲ್ವಾ ಅಂತ ಹೋಗಿ ನೋಡಕ್ ಆಗಿರಲ್ಲ. ನನ್ನ ಆಬ್ಸೆನ್ಸ್ ಅಲ್ಲೋ ಕಮಿಷನರ್ ಆಬ್ಸೆನ್ಸ್ ಅಲ್ಲೋ ಇವತ್ತು ನಾನು ಬರ್ತೀನಿ ಅಲ್ಲಿಗೆ ಅಂದಾಗ ಆ ಏರಿಯಾ ಪ್ರಾಬ್ಲಮ್ ಸಾಲ್ವ್ ಆಯ್ತಾ. ಅಲ್ಲಿ ನಾನು ಎಲ್ಲೂ ಆಡಂಬರ ಕಾರ್ಯಕ್ರಮ ಮಾಡಿ ಅಂತ ಹೇಳಿಲ್ಲ, ನಾನು ನೀರ್ ನೋಡ್ಬೇಕಾಗಿತ್ತು ಕಣ್ಣಲ್ಲಿ. ಇವತ್ತು ಸಮ್ಮರ್ ಇದೆ, ಎಷ್ಟು ಮನೆಗಳಿಗೆ ಈ ನೀರ್ ಕೊಡೋದಕ್ಕೆ ವ್ಯವಸ್ಥಿತವಾಗಿ ಆಗುತ್ತೆ ಅನ್ನೋದಕ್ಕೆ ನಂಗೆ ಟೆಕ್ನಿಕಲ್ ಹ್ಯಾಂಡ್ ಅಂದ್ರೆ AW ಅವರು ಮತ್ತೆ ಅವ್ರ ಜೊತೆ ಎಷ್ಟು ಸಿಬ್ಬಂದಿ ಇರ್ತಾರೆ, ಅವ್ರು ಪ್ಲಾನ್ ಮಾಡ್ತಾರೆ. ಇವತ್ 3 ಇಂಚ್ ನೀರ್ ಸಿಕ್ಕಿದ್ರೆ ಎಷ್ಟು ಮನೆಗೆ ಪ್ರತಿದಿನ ಎಷ್ಟು ಅವರ್ ನೀರ್ ಕೊಡ್ಬೋದು, ಅದು ಅವರು ಪ್ಲಾನ್ ಮಾಡ್ಕೋತಾರೆ ಅಷ್ಟೇ. ವ್ಯವಸ್ಥಿತವಾಗಿ ನಾವಿವತ್ತು ಹಿಂದೆ ನಾವು ಬೋರ್ವೆಲ್ ಪೂಜೆ ಮಾಡೋಗ್ ನೀವೆಲ್ಲ ಬಂದಿದ್ರಿ. ಇವತ್ ಸಾಕ್ಷಿ ಏನಂದ್ರೆ, ಆ ಬೋರ್ವೆಲ್ ಅಲ್ಲಿ ನೀರ್ ಸಿಕ್ಕಿದ್ಯಾ, ಯಾವ ಏರಿಯಾ ಇಶ್ಯೂ ಕಡಿಮೆ ಆಗುತ್ತೆ, ಎಲ್ಲಾ ಕಡೆ ನೀರ್ ಕಡಿಮೆ, ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿದಿದೆ ಅಂತಲ್ಲ, ನೀರಿನ ಸಮಸ್ಯೆ ಬಗೆಹರಿದಿದೆ ಆದ್ರೆ ಅವ್ರು ಎಲ್ಲಾ ಕಡೆ ಕುಡಿಯೋ ನೀರಿಂದು RO ಪ್ಲಾಂಟ್ ಫಿಲ್ಟರ್ದು ಬೇಕು ನೀರು ಅಂತ ಎಲ್ಲಾ ಕಡೆ ಹೇಳ್ತಾನು ಬರ್ತಾ ಇದ್ರು. ನಾವು 100% ಎಲ್ಲಾ ಕಡೆ ಕುಡಿಯೋ ನೀರ್ ಕೊಟ್ಟಿದೀವಿ ಅಂತಲ್ಲ, ನೀರ್ ಕೊಟ್ಟಿದೀವಿ ಅನ್ನೋದಕ್ಕೆ ಇವತ್ತು ಸಾಕ್ಷಿ. ಸಮ್ಮರ್ ಅಲ್ಲೂ 900 ಫೀಟ್ ಹೋಗಿದೆ, ಅಷ್ಟು ಒಳ್ಳೆ ನೀರ್ ಸಿಕ್ಕಿದೆ. 1200 ಫೀಟ್ ಹೋಗಿತ್ತು, ಅಲ್ಲಿ ಎಲ್ಲೋ ಒಂದ್ ಕಡೆ ಮಾತ್ರ 1.5 ಇಂಚೋ 2 ಇಂಚ್ ಅಷ್ಟೇ ನೀರಿತ್ತು. ಓರಿಯಂಟ್ ನಮ್ಗೆ ಸಾಕ್ಷಿ ಆಗ್ಬೇಕಾಗಿತ್ತು, ಬೋರ್ ಹಾಕಿರೋ ಜಾಗದಲ್ಲಿ ನೀರ್ ಸಿಕ್ಕಿದ್ಯಾ ಇಲ್ವಾ, ಪಂಪು ಮೋಟ್ರು ಅಳವಡಿಸಿದಾರ, ಅದು ಜನಗಳ ಸೇವೆಗೆ ಇಟ್ಟಿದಾರ, ಅದನ್ನ ಲೋಕಾರ್ಪಣೆ ಆಗಿದ್ಯಾ, ಜನಕ್ಕೆ ಸೇವೆ ಆಗ್ತಾ ಇದೆಯಾ, ಉಪಯೋಗ ಆಗ್ತಾ ಇದೆಯಾ, ಸತ್ಯ ಗೊತ್ತಾಗ್ಬೇಕಲ್ಲ. ಬೋರ್ ಕೊರಿದ್ರು, ಕನೆಕ್ಷನ್ ಕೊಟ್ರೋ ಇಲ್ವೋ, ಪವರ್ ಕನೆಕ್ಷನ್ ಎಲೆಕ್ಟ್ರಿಫಿಕೇಶನ್ ಆಗಿದೆಯಾ ಇಲ್ವಾ, ಇವೆಲ್ಲ ಹೇಗ್ ನೋಡ್ಕೊಳಕ್ ಆಗುತ್ತೆ. ಆ ಜಾಗಕ್ಕೆ ಬರ್ತೀನಪ್ಪ 10 ನಿಮಿಷ, ಸಮ್ಮರ್ ಇದೆ, ನಾವಿಷ್ಟು ಬೋರ್ ಕೊರ್ದಿದೀವಿ, ನೀರ್ ಸಿಕ್ಕಿದೆಯಾ ಇಲ್ಲ ಪಬ್ಲಿಕ್ದು ನಾನು ಮಾಹಿತಿ ತಗೋಬೇಕು ಅಂತ ಹೇಳಿದೀನಿ. ಸೊ ಕಮಿಷನರ್ ಕೆಲಸ, ಕಮಿಷನರು AW ಅವರು ಎಷ್ಟೋ ಕಡೆ ನೀರ್ ಸಿಕ್ಕಿದೆ, ಪವರ್ ಕನೆಕ್ಷನ್ಸ್ ಕೊಟ್ಟಿರಲ್ಲ, ನೀರ್ ಉಪಯೋಗ ಆಗ್ತಾ ಇರಲ್ಲ, ಹಾಗೆ ಇತ್ತು. ಇವಾಗ ನಾನು ಹೇಳಿದೆ ಸ್ಟ್ರಿಕ್ಟ್ ಆಗಿ, ನಾವ್ ಹಿಂದೆ ಎಷ್ಟು ಬೋರ್ ಕೊರ್ಸಿದೀವಿ, ನೀರ್ ಸಿಕ್ಕಿರೋ ಜಾಗದಲ್ಲಿ ಎಲೆಕ್ಟ್ರಿಫಿಕೇಶನ್ ಆಗಿದೆಯಾ, ನೀರ್ ಜನಕ್ಕೆ ಉಪಯೋಗ ಆಗ್ತಾ ಇದೆ, ನಂಗೆ ಬೇಕು ಮಾಹಿತಿ, ಬರ್ತೀನಿ ನಾನು ಆದಷ್ಟು ಜಾಗಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ. ನೋಟಿಸಿದು ಎಲ್ಲೆಲ್ಲಿ ನೀರ್ ಸಿಕ್ಕಿದೆ ಆ ಜಾಗದಲ್ಲಿ ಕನೆಕ್ಷನ್ಸ್ ಆಗಿದ್ಯಾ ಇಲ್ವಾ ಅಂತ ಒಂದು ಸೂಪರ್ವಿಷನ್ ಮಾಡೋ ಅಂಥದ್ದು ನಮ್ ಡ್ಯೂಟಿ ಆಗಿರುತ್ತೆ. ಎಲ್ಲೆಲ್ಲಿ ನೀರಿಲ್ಲ, ಫೇಲ್ಯೂರ್ಸ್ ಆಗಿರುತ್ತೆ, ಅಲ್ಲಿ ಹೊಸ ಬೋರ್ವೆಲ್ ಕೊರ್ಸೋದಕ್ಕೂ ನಮಗೆ ಟಾಸ್ಕ್ ಫೋರ್ಸ್ ಅಲ್ಲಿ ಏನ್ ಪ್ರಾವಿಷನ್ ಇದೆ, DC ಹಂತದಲ್ಲಿ ನಾವು ಮೀಟಿಂಗ್ ಮಾಡಿದೀವಿ. ಮೊನ್ನೆ KDP ಮೀಟಿಂಗ್ ಅಲ್ಲಿ ಕುಡಿಯೋ ನೀರ್ದೇನೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಮಾತಾಡಿದೀವಿ. ಸಮ್ಮರ್ನ ಯಾವ ರೀತಿ ಕುಡಿಯೋ ನೀರಿನ ಸಮಸ್ಯೆ ಬರ್ದೇ ಇರೋಂಗೆ 35 ವಾರ್ಡ್ಸ್ದು ಜವಾಬ್ದಾರಿಯಿಂದ ನೋಡ್ಬೇಕು ಅನ್ನೋಂಥದ್ದು. ಮೈನಿಂಗ್ ಏರಿಯಾ ಅಲ್ಲಿ ತುಂಬಾ ದೂರ ಮನೆಗಳಿರುತ್ತೆ, ಅಲ್ಲಿಗೆ ಯಾವ ತರ, ನಾನ್ ಮೈನಿಂಗ್ ಏರಿಯಾ ಅಲ್ಲಿ ಯಾವ ತರ ಅಂತ ಅಂದ್ಬಿಟ್ಟು ಅವ್ರು ನಮ್ ಜೊತೆ ಇವಾಗ ಫೀಲ್ಡ್ ವರ್ಕ್ ಮಾಡ್ತಾ ಇರೋದ್ರಿಂದ ಅವ್ರು ನಾಳೆ ಒಂದ್ ಸ್ಟ್ಯಾಟಿಸ್ಟಿಕ್ಸ್, ಒಂದ್ ಮಾಸ್ಟರ್ ಪ್ಲಾನ್ ಮಾಡ್ಕೋತಾರೆ. ಆ ರೀತಿ ಆದಷ್ಟು 90% 80% ಕುಡಿಯೋ ನೀರಿಂದ ಈ 3 ತಿಂಗಳು ಜವಾಬ್ದಾರಿಯಿಂದ ನಿಭಾಯಿಸ್ಬೇಕು ಅಂತ ಒಂದು ಹೋಮ್ ವರ್ಕ್ ಹಾಕೊಂಡಿದ್ವಿ. KGFல முறையா நாங்க பாலாஜி கல்யாண மண்டபத்தில் அதிரடி தள்ளுபடி விற்பனையில் ரெடிமேட் ஆடைகளை குறைந்த விலைக்கு கொடுத்துக்கிட்டு இருக்கோங்க. வந்து இந்த சலுகையை பயன்படுத்தியமாக கேட்டுக்கிறோங்க. கலர்ஃபுல்லான ஃப்ராகுங்க, நைட் பேண்ட்டுங்க, ஃப்ராகுங்க, லாங் ஃப்ராகுங்க, ஜீன்ஸ் பேண்ட்டு, ஷர்ட்டு, குழந்தைங்கள்லேருந்து பசங்கள்லேருந்து பெரியவங்கள்லேருந்து லேடிஸ்க்கு டாப்புங்கள்லேருந்து எல்லாமே குறைந்த விலையில் கொடுக்குறாங்க. எந்த ஆடை எடுத்தாலும் வெறும் 200 ரூபாய்க்கு கொடுக்குறாங்க. இந்த சலுகையை தவறாமல் வந்து பயன்படுத்திக்கோங்க. இந்த ஆஃபர் வந்து வெறும் 15 நாளைக்கு மட்டும்தாங்க இருக்கும். நம்ம KGF பாலாஜி கல்யாண மண்டபத்தில்ங்க. கண்டிப்பாக வாங்க, விசிட் பண்ணுங்கள். உங்களுக்கு பிடிச்சமான ஆடைகளை தரமான குறைந்த விலையில் அழகாக கொடுத்துட்ருக்குங்க. இந்த பயன்படுத்திக்கோங்க, இந்த வாய்ப்பை மிஸ் பண்ணிடாதீங்க. நம்ம தங்க வயலில், பிக்சர் ரோடில், ராபர்ஷன் பேட்டில், KGFல இந்த சலுகையை நாங்கள் கொடுத்துக்கிட்டு இருக்கிறோம். வருகிற உகாதி ரம்ஜான் பண்டிகைக்காக விதவிதமான ஆடைகளை தரமான குவாலிட்டியில் குறைந்த விலையில் கொடுத்துக்கிட்டு இருக்கிறோம். காலை 9 மணிலேருந்து இரவு 9 மணி வரைக்கும் இந்த ஆஃபர் நடைபெறுங்க. டெய்லியும் சண்டே ஆல்சோ கூட கடை உண்டுங்க. கண்டிப்பாக வாங்க, விசிட் பண்ணுங்கள், பயன்பெறுங்க. நீங்கள் என்ன மொபைலில் கான்டாக்ட் பண்ணி ஏதாவது கேட்கணும், ஆர்டர் ஏதாவது சொல்லணும் அப்படின்னீங்கன்னா என் மொபைல் நம்பரை நோட் பண்ணிக்கோங்க. 9361568887 9361568887.
8887. இதுதான் என் கான்டாக்ட் நம்பருங்க. எப்போ வேணாலும் கூப்பிடலாங்க. உங்களுக்கு நான் பதிலளிப்பேன். உங்களுக்கு என்ன டவுட் இருந்தாலும் எந்த மாதிரி தரமான ஆடைகள் வேணும்னாலும் நான் வரவழைச்சு கொடுக்குறேங்க. நன்றி.